ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಫ್ರೆಂಡ್ಸ್. ನೀವು ನೋಡ್ತೀರಾ ಬ್ರ್ಯಾಂಡ್ ನ್ಯೂ ಮಾರುತಿ ಸುಜುಕಿ ಸ್ವಿಫ್ಟು VXi. ಸೊ ಇದು ಬಂದ್ಬಿಟ್ಟು ಆಟೋಮೆಟಿಕ್ ವೆಹಿಕಲ್ಲು. ಸೊ ಕಂಪ್ಲೀಟಾಗಿ ನಮಗೆ 14 ವೇರಿಯಂಟ್ಸ್ ಎಲ್ಲ ಬರುತ್ತೆ ನಿಮಗೆ ಮಾರುತಿ ಸುಜುಕಿ ಸ್ವಿಫ್ಟಲ್ಲಿ. ಆ್ಯಂಡ್ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ನೋಡೋಣ ಬನ್ನಿ. ಆ್ಯಂಡ್ ಫೀಚರ್ಸ್ ಏನು ಬರುತ್ತೆ, ಆ್ಯಂಡ್ ಆನ್ ರೋಡ್ ಪ್ರೈಸ್ ಎಷ್ಟಿದೆ, ಮೈಲೇಜ್ ಎಷ್ಟು ಬರುತ್ತೆ, ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಎಷ್ಟಿದೆ, ಬೂಟ್ ಸ್ಪೇಸ್ ಎಷ್ಟಿದೆ, ಆ್ಯಂಡ್ ಏನೆಲ್ಲ ಫೀಚರ್ಸ್ ಬರುತ್ತೆ ಈ ವೆಹಿಕಲಲ್ಲಿ ಕಂಪ್ಲೀಟಾಗಿ ನೋಡೋಣ ಬನ್ನಿ. ಆ್ಯಂಡ್ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡೋಂಗಿದ್ರೆ ಖಂಡಿತ ಅಂದರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮಗೆ ರೆಗ್ಯುಲರಾಗಿ ಆಟೋಮೊಬೈಲ್ಸ್ ಬಗ್ಗೆ ವಿಡಿಯೋಸ್ ಬರ್ತಾನೆ ಇರುತ್ತೆ. ಆ್ಯಂಡ್ ನೀವು ನೋಡ್ತಿರೋ ವೆಹಿಕಲ್ ಬಂದ್ಬಿಟ್ಟು ಮಾರುತಿ ಸುಜುಕಿ ಸ್ವಿಫ್ಟು VXi. ಇದು ಬಂದ್ಬಿಟ್ಟು ಆಟೋಮೆಟಿಕ್ ವೇರಿಯಂಟು. ಆ್ಯಂಡ್ ಹತ್ತತ್ರ ನಮಗೆ ಇವಾಗ ಫಸ್ಟ್ ಪ್ರೈಸ್ ನೋಡೋಂಗಿದ್ರೆ ಎಕ್ಸ್-ಶೋರೂಮ್ ಪ್ರೈಸ್ ಬಂದ್ಬಿಟ್ಟು 7,74,500 ಇದೆ ಎಕ್ಸ್-ಶೋರೂಮ್ ಪ್ರೈಸು. ಆ್ಯಂಡ್ ಆಲ್ಮೋಸ್ಟ್ ನಿಮಗೆ ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು ಹತ್ತತ್ರ ನಿಮಗೆ 9,30,000 ಆ ರೇಂಜಲ್ಲಿ ಆಗ್ಬೋದು ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು. ಆ್ಯಂಡ್ ನೋಡ್ತಾ ಇರ್ಬೋದು ಫ್ರಂಟ್ ಬ್ಲ್ಯಾಕ್ ಪಿಯಾನೋ ಗ್ರಿಲ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಎಪಿಕ್ ನ್ಯೂ ಸ್ವಿಫ್ಟ್ ಅಂತ ಬ್ರ್ಯಾಂಡಿಂಗ್ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಿ ನಿಮಗೆ ಹ್ಯಾಲೋಜಿನ್ ಹೆಡ್ಲ್ಯಾಂಪ್ ಬರುತ್ತೆ, ಫಾಗ್ ಲ್ಯಾಂಪ್ ಬರಲ್ಲ. ಸೊ ನೋಡ್ತಾ ಇರ್ಬೋದು, ನೀವು ನೋಡ್ತಿರೋದು ಬಂದ್ಬಿಟ್ಟು ಹ್ಯಾಲೋಜಿನ್ ಹೆಡ್ಲ್ಯಾಂಪು ವಿತ್ ಟರ್ನ್ ಇಂಡಿಕೇಟರ್ ಕೂಡ ನಿಮಗೆ ಅವೈಲೇಬಲ್ ಆಗಿದೆ, ನೋಡ್ತಾ ಇರ್ಬೋದು. ಆ್ಯಂಡ್ ಫಾಗ್ ಲ್ಯಾಂಪ್ ಬರಲ್ಲ ಈ ವೇರಿಯಂಟಲ್ಲಿ. ಆ್ಯಂಡ್ ಸೊ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ವೆಹಿಕಲಲ್ಲಿ. ಆ್ಯಂಡ್ ಮೈಲೇಜು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹತ್ತತ್ರ ನಿಮಗೆ ಮೈಲೇಜು 25.75 kmpl ಮೈಲೇಜು ಕ್ಲೈಮ್ ಮಾಡ್ತೈತೆ. ಆ್ಯಂಡ್ ಬೂಟ್ ಸ್ಪೇಸು ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಸೊ ನೋಡ್ತಾ ಇರ್ಬೋದು ಫ್ರಂಟ್ ಟೈರ್ ಬಂದ್ಬಿಟ್ಟು 165/80 ಟೈರ್ ಸೈಜ್ ಬರ್ತೈತೆ. ಆ್ಯಂಡ್ 14 ಇಂಚ್ ಸ್ಟೀಲ್ ವೀಲ್ಸ್ ಬರುತ್ತೆ ನಿಮಗೆ. ಸೊ ಬ್ರ್ಯಾಂಡ್ ನ್ಯೂ MRF ಟೈರ್ಸ್ ಇದೆ ನಿಮಗೆ. ಆ್ಯಂಡ್ 14 ಇಂಚ್ ಸ್ಟೀಲ್ ವೀಲ್ಸ್ ಆ್ಯಂಡ್ 165/80 ಟೈರ್ ಸೈಜ್ ಬರ್ತೈತೆ. ಆ್ಯಂಡ್ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ORVMs ವಿತ್ ಟರ್ನ್ ಇಂಡಿಕೇಟರ್. ಸೊ ಬಾಡಿ ಕಲರ್ಡು ORVMs ವಿತ್ ಟರ್ನ್ ಇಂಡಿಕೇಟರ್ ಕೂಡ ನಿಮಗೆ ಅವೈಲೇಬಲ್ ಆಗಿದೆ. ಆ್ಯಂಡ್ ಇದರಲ್ಲಿ ಸೇಫ್ಟಿ ಪರ್ಪಸ್ಸು ಕೂಡ ತುಂಬಾ ಚೆನ್ನಾಗಿದೆ. ನಿಮಗೆ ಸೇಫ್ಟಿ ಪರ್ಪಸ್ ಏರ್ ಬ್ಯಾಗು, ABS ಆ್ಯಂಡ್ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸು ಆ್ಯಂಡ್ ಸ್ಪೀಡ್ ಅಲರ್ಟ್ ಸಿಸ್ಟಮ್ ಕೂಡ ಬರ್ತೈತೆ ನಿಮಗೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು. ಸೊ ಇದು ನಮಗೆ CNG ಅಲ್ಲಿ ಕೂಡ ಅವೈಲೇಬಲ್ ಆಗಿದೆ. ಸೊ ಇಂಜನ್ ಬಂದ್ಬಿಟ್ಟು ರಿಫೈಂಡ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಔಟ್ ಆಫ್ ಮಾರ್ಕೆಟ್ ಹಾಕ್ಸಿರೋದು. ಆ್ಯಂಡ್ ಅಲ್ಲೇ ಶೋರೂಮಲ್ಲೇ ಹಾಕ್ಸಿರ್ತಾರೆ ಕಸ್ಟಮರು. ಆ್ಯಂಡ್ ಸೊ ಇಂಜನ್ ಬಂದ್ಬಿಟ್ಟು ನಿಮಗೆ ಇಂಜನ್ ಕೆಪಾಸಿಟಿ 80.46 bhp ಅಟ್ 5,700 RPM ಬರುತ್ತೆ. ಟಾರ್ಕ್ ಬಂದ್ಬಿಟ್ಟು 111.7 ಅಟ್ 4,300 RPM ಬರುತ್ತೆ. ಸೊ 1.2 ಪೆಟ್ರೋಲ್ ಇಂಜನ್ನು, 3 ಸಿಲಿಂಡರ್ 1.2 ಪೆಟ್ರೋಲ್ ಇಂಜನ್ ಬರುತ್ತೆ. ಆ್ಯಂಡ್ ಇವನ್ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋಂಗಿದ್ರೆ ನಿಮಗೆ 163 mm ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ಬರ್ತೈತೆ ನಿಮಗೆ. ಸೊ ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಅಂದರೆ ಹೇಳ್ಬೋದು. ಆ್ಯಂಡ್ ಸೊ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ LED ಟೈಲ್ ಲ್ಯಾಂಪ್ ಮಾತ್ರ ತುಂಬಾ ಎಕ್ಸ್ಟ್ರೀಮ್ ಆಗಿದೆ. ಇದು ಒನ್ ಆಫ್ ದ ಬೆಸ್ಟ್. ಇದು ಒಂಥರ ಮಿನಿ ಕ್ಯೂಪರ್ ಥರನೇ ಕಾಣಿಸುತ್ತಪ್ಪ. ಕಾರ್ ಮಾತ್ರ ಎಕ್ಸ್ಟ್ರೀಮ್ ಆಗಿದೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಸೊ ನೋಡ್ತಾ ಇರ್ಬೋದು ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್ ಬರ್ತೈತೆ. ಆ್ಯಂಡ್ ನಿಮಗೆ ಬೂಟ್ ಸ್ಪೇಸ್ ಬಂದ್ಬಿಟ್ಟು ಹತ್ತತ್ರ 265 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರ್ತೈತೆ. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 163 mm ಗ್ರೌಂಡ್ ಕ್ಲಿಯರೆನ್ಸ್ ಬರ್ತೈತೆ. ಆ್ಯಂಡ್ ಸೊ ನಿಮಗೆ ಎಷ್ಟೊಂದು ಯೂನಿಕ್ ಫೀಚರ್ಸ್ ಎಲ್ಲ ಇರುತ್ತೆ ಇದರಲ್ಲಿ. ಸೊ ನಿಮಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಇದು ಬಂದ್ಬಿಟ್ಟು ಪಿಯಾನೋ ಬ್ಲ್ಯಾಕ್ ಫಿನಿಶ್ ಸ್ಪಾಯ್ಲರ್, ಹೈ ಮೌಂಟೆಡ್ ಟೈಲ್ ಲ್ಯಾಂಪ್ ನಿಮಗೆ ಅಲ್ಲೇ ಅವೈಲೇಬಲ್ ಆಗಿದೆ. ಆ್ಯಂಡ್ ಅದೇ ಥರ ನಿಮಗೆ ಹ್ಯಾಂಟಿನ ಕೂಡ ಬರ್ತೈತೆ. ಸೊ ನೋಡ್ತಾ ಇರ್ಬೋದು ಹ್ಯಾಂಟಿನ ಎಲ್ಲ ಬರ್ತೈತೆ. ಆ್ಯಂಡ್ ಇವನ್ ನಿಮಗೆ ಇದರಲ್ಲಿ ಸೇಫ್ಟಿ ಪರ್ಪಸ್ ಕೂಡ ನಿಮಗೆ ಏರ್ ಬ್ಯಾಗ್ ಬರುತ್ತೆ. ಏರ್ ಬ್ಯಾಗು ವಿತ್ ABD ಆ್ಯಂಡ್ 2 ಏರ್ ಬ್ಯಾಗು ಆ್ಯಂಡ್ ಸೆಂಟ್ರಲ್ ಲಾಕಿಂಗ್ ಸಿಸ್ಟಮು, ಆ್ಯಂಡ್ರಾಯ್ಡ್ ಆಟೋ ಕಾರ್ಪ್ಲೇ, ರಿವರ್ಸ್ ರೇರ್ ಸ್ಪಾಯ್ಲರ್ ಕೂಡ ಬರ್ತೈತೆ, ಬ್ಲೂಟೂತ್ ಕನೆಕ್ಟಿವಿಟಿ ಬರ್ತೈತೆ. ಆ್ಯಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಟಚ್ ಸ್ಕ್ರೀನು. ಸೊ ಟಚ್ ಸ್ಕ್ರೀನ್ ಬಂದ್ಬಿಟ್ಟು ಅಡಿಷ್ನಲ್ ಆಗಿ ಹಾಕ್ಸಿರೋದು. ಸೊ ನಿಮಗೆ ಒಳಗಡೆ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಏರ್ ಬ್ಯಾಗ್ ಬರುತ್ತೆ. ಸೊ ಡ್ಯುವೆಲ್ ಏರ್ ಬ್ಯಾಗ್ ಬರುತ್ತೆ, AC ವಿಂಡ್ಸು. ಆ್ಯಂಡ್ ಇದು ಬಂದ್ಬಿಟ್ಟು ಗ್ಲೋ ಬಾಕ್ಸ್. ಸೊ ಇದು ಬಂದ್ಬಿಟ್ಟು ಆಟೋಮೆಟಿಕ್ ವೆಹಿಕಲ್ಲು. ಸೊ ನೋಡ್ತಾ ಇರ್ಬೋದು ಆಟೋಮೆಟಿಕ್ ವೆಹಿಕಲ್ಲು. ಆ್ಯಂಡ್ ಸೀಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ನಿಮಗೆ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ. ಸೊ ಅಡಿಷ್ನಲ್ ಆಗಿ ನಿಮಗೆ ಇದು ಟಚ್ ಸ್ಕ್ರೀನು ಅಡಿಷ್ನಲ್ ಆಗಿ ಬರುತ್ತೆ. ಸೊ ವೆಹಿಕಲಲ್ಲಿ ಬರೋಲ್ಲ ಅನಿಸುತ್ತೆ. ಸೊ ಇದು ಆಲ್ಮೋಸ್ಟ್ ಶೋರೂಮ್ ಫಿಟೆಡು. ಆ್ಯಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ ನಿಮಗೆ. ಸೊ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು ಆ್ಯಂಡ್ ಡಿಜಿಟಲ್ ಅನಲಾಗ್ ಮೀಟರ್ ಬರುತ್ತೆ ನಿಮಗೆ. ಆ್ಯಂಡ್ ಸೊ ನೋಡ್ತಾ ಇರ್ಬೋದು AC ವಿಂಡ್ಸು. ಸೊ USB ಪೋರ್ಟು, ಮೊಬೈಲ್ ಚಾರ್ಜಿಂಗ್ ಪೋರ್ಟು, ಆ್ಯಂಡ್ 2 ಕಪ್ ಹೋಲ್ಡರ್ಸ್ ಬರುತ್ತೆ ನಿಮಗೆ ಫ್ರಂಟಲ್ಲಿ. ಆ್ಯಂಡ್ ವಿತ್ ಹೆಡ್ರೆಸ್ಟ್ ಕೂಡ ಬರುತ್ತೆ. ಸೊ ಇದರಲ್ಲಿ ನಿಮಗೆ 2 ಏರ್ ಬ್ಯಾಗ್ ಬರುತ್ತೆ ನಿಮಗೆ. ಸೊ ಇದು ಫ್ರಂಟು.
ಆ್ಯಂಡ್ ಇವನ್ ರೇರಲ್ಲಿ ಕೂಡ ನೋಡ್ತಾ ಇರ್ಬೋದು ನಿಮಗೆ. ಸೊ ಲೆಗ್ ರೂಮು ಹೆಡ್ ರೂಮು ತುಂಬಾ ಚೆನ್ನಾಗಿದೆ. ಸೊ ನನ್ನ ಹೈಟ್ ಬಂದ್ಬಿಟ್ಟು ಆಲ್ಮೋಸ್ಟ್ 5.6 ಸಮಥಿಂಗು. ಸೊ ನನಗೆ ಲೆಗ್ ರೂಮು ಹೆಡ್ ರೂಮು ತುಂಬ ಕರೆಕ್ಟಾಗಿ ಸೆಟ್ ಆಗಿದೆ. ಸೊ ನೋಡ್ತಾ ಇರ್ಬೋದು ನನ್ನ ಕಂಫರ್ಟ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಆರಾಮಾಗಿ ಕಂಫರ್ಟಬಲ್ ಆಗಿದೆ.